ಸರ್ ನಮಸ್ಕಾರ ಸರ್. ನಮಸ್ತೆ. ಏನು ಹೇಳ್ತೀರಾ ಸರ್ ಇವತ್ತಿಂದ ಒಂದು ಕ್ರೀಡೆ ಬಗ್ಗೆ? ನನ್ನ ಹೆಸರು ವಿಠಲ್ ಅಂತ. ನಾವು ಎಚ್.ಡಿ.ಕೋಟೆ ತಾಲೂಕಿನವರು. ಇಲ್ಲಿ ಇವತ್ತಿನ ಕ್ರೀಡೆ ಒಂದು ನಮ್ಮ ಬಿರ್ಸಾ ಮುಂಡಾ ಅವರ ಹೆಸರಲ್ಲಿ ಮಾಡ್ತಾ ಇರೋದು ತುಂಬ ಸಂತೋಷದ ವಿಚಾರ. ನೀವು ಇಡೀ ದೇಶದಲ್ಲಿ ಕೇಳ್ಕೊಂಡಂಗೆ ಗಿರಿಜನರು ಅಂದರೆ ತುಂಬ ಕೀಳು ಭಾವನೆ ಮತ್ತು ಅವ್ರಿಗೇನು ಸಾಧನೆ ಇಲ್ಲ ಅನ್ನೋದೇ ಜನರ ಒಂದು ಮನೋಭಾವನೆ ಇದೆ. ಅದು ಯಾಕೆ ಅವರಲ್ಲಿ ಸಾಧನೆ ಇಲ್ಲ ಅಂತಂದರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಮತ್ತು ಯಾವುದೇ ಕಾಲದಲ್ಲೂ ಯಾವುದೇ ಕಾರಣಕ್ಕೂ ಗಿರಿಜನರು ಆಸ್ತಿ ಗಳಿಸಬೇಕು, ಹಣ ಮಾಡಬೇಕು, ಮತ್ತು ಇನ್ನೊಂದು ಸಿಕ್ಕಿದಿಲ್ಲ ದೋಚಿಡ್ಬೇಕು ಅನ್ನೋ ಭಾವನೆ ಅವ್ರಿಗೆ ಇಲ್ಲದೇ ಇರೋ ಕಾರಣದಿಂದ ಅವ್ರು ಬಡವರಾಗಿದ್ದಾರೆ. ಆದರೆ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತು ಇಲ್ಲಿ ಏನು ನಮಗೆ ಸಹಾಯವಾಗಿ ನಿಂತು ಈ ಥರ ಆಟೋಟಿಕೆಗಳನ್ನ ಮಾಡೋದು, ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡೋದು, ದೇವಸ್ಥಾನ ಕಟ್ಟೋದು, ಭಜನೆ ಮಾಡಿಸೋದು, ಈ ಥರದ್ದೆಲ್ಲ ಮಾಡೋದ್ರಿಂದ ನಮ್ಮ ಒಂದು ಪ್ರತಿಭೆ ಹೊರಗಡೆ ಬರುತ್ತೆ. ಮತ್ತು ನಾವು ಕೂಡ ಮನುಷ್ಯರು ಅನ್ನೋ ಭಾವನೆ ನಮಗೆ ಬರುತ್ತೆ. ಇವತ್ತು ನಮ್ಮ ಸಾಧನೆ ನಮ್ಮ ದ್ರೌಪದಿ ಮುರ್ಮು ಅವರು ಇವತ್ತು ರಾಷ್ಟ್ರಪತಿಗಳಾಗಿರೋದ್ರಿಂದ ನಮ್ಮ ಸಾಧನೆ ಏನಂತ ಗೊತ್ತಾಗ್ತದೆ. ನಮ್ಮ ಹುಡುಗರಿಗೆ ಅವಕಾಶಗಳು ಸಿಕ್ಕಿದ್ರೆ, ನಮ್ಮ ಮಹಿಳೆಯರಿಗೆ ಅವಕಾಶ ಸಿಕ್ಕಿದ್ರೆ ಅಂಥ ಪ್ರತಿಭೆಗಳು ಬೇಕಾದಷ್ಟಿದ್ದಾರೆ. ಈ ದೇಶವನ್ನು ಆಳಬಲ್ಲರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸರ್. ಹಾಗಾಗಿ ನಾವು ತುಂಬ ಸಂತೋಷ ಪಡ್ತೀವಿ. ಹಾಗಾಗಿ ಇದು ಇವತ್ತು ಸರ್ಕಾರ ಆದೇಶ ಮಾಡಿದೆ, ಬಿರ್ಸಾ ಮುಂಡಾ ಭಗವಾನ್ ಶ್ರೀ ಬಿರ್ಸಾ ಮುಂಡಾ ಅವರ ಜಯಂತಿ ಎಲ್ಲ ದೇಶದಾದ್ಯಂತ ಮಾಡಬೇಕು ಅಂತ. ಹಾಗಾಗಿ ಆ ಒಂದು ಕಾನೂನನ್ನು ತಂದಂಥವರಿಗೆ ನಾವು ಕೃತಜ್ಞತೆಯನ್ನು ಹೇಳ್ತಾ, ಜೊತೆಯಲ್ಲಿ ನಾವು ಈ ಹಬ್ಬವನ್ನು ಈಗಿನ ಹಬ್ಬ ಅಂತ ಹೇಳಿ ತಿಳ್ಕೊಂಡು ಆಚರಿಸ್ತೀವಿ. ಹಾಗಾಗಿ ಜೈ ಹಿಂದ್, ಜೈ ಬಿರ್ಸಾ ಮುಂಡಾ. ಥ್ಯಾಂಕ್ ಯು ಸರ್. ಇವತ್ತು ಆಚರಣೆ ಬಗ್ಗೆ ತಾವೇನು ಹೇಳ್ತೀರಾ? ಸರ್, ಇದು ಆಚರಣೆ ನಮಗೆ ಹಬ್ಬ ಅಂತ ಅನಿಸ್ತಿದೆ. ಯಾಕಂದರೆ ನಮ್ಮ ಗಿರಿಜನರಲ್ಲಿ ಯಾವ ಸಂಘಟನೆಗಳು ಮುಂದೆ ಬಂದಿದೆ. ನಮಗೆ ಈಗ ಒಂದು 15 ವರ್ಷದಿಂದ ನಾವು ಓದ್ತಿದ್ದೀವಿ. ಒಂದು ವನವಾಸಿ ಕಲ್ಯಾಣ ಒಂದು 15 ವರ್ಷದಿಂದ ಕೋಟ ಬಂದಿದೆ. ಇತ್ತೀಚೆಗೆ ನಮಗೆ ಒಂದು 5-6 ವರ್ಷದಿಂದ ಏನು SS ಮತ್ತು ಬಜರಂಗ ದಳ, BHP ಈ ಥರ ಸಂಘಟನೆಗಳು ನಮ್ಮ ಈ ಕೋಟೆ ಜೊತೆಗೆ ನ್ಯೂ ಆರಿಜಿನ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಇವರು ಕೂಡ ಈ ಒಂದು ಸಹಯೋಗದಲ್ಲಿ ನಮ್ಮ ಕೋಟೆ ಭಾಗದಲ್ಲಿ ಹೆಚ್ಚು 130 ಅಡಿಗಳಿದೆ ಕೋಟೆ ತಾಲೂಕಲ್ಲಿ. ಮತ್ತು ಚಾಮರಾಜನಗರದಲ್ಲೂ ಒಂದು 100 ಚಿಲ್ಲರೆ ಇದೆ. ಹೀಗಾಗಿ ನಮಗೆ ಪ್ರತಿ ವರ್ಷವೂ ಏನು SS ಫೌಂಡೇಶನ್ ಮತ್ತು ನ್ಯೂ ಕಡೆಯಿಂದ ಈ ರೀತಿ ಎಲ್ಲ ಕಡೆಯೂ ನಡೆಯಬೇಕು ಅಂತ ನಾವು ಆಸೆ ಪಡ್ತೀವಿ. ಯಾಕಂದರೆ ನಮಗೆ ಬೇರೆ ಮೂಲಗಳಿಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಇರ್ಬೋದು, ಇದ್ರೂ ನಮಗೆ ಗಿರಿಜನರು ತಲುಪ್ತಾ ಇಲ್ಲ. ಅದು ತಲುಪುವಂಥ ಕೆಲಸ ಮಾಡ್ತಾ ಇರೋದು ನಮ್ಮ ಈ ಸಂಘ. ಸರ್ ದೊಡ್ಡ ಬೋರ್ಡ್ ಹಾಕತ್ತಲ್ಲ ಸರ್ ಜನಪ್ರತಿನಿಧಿಗಳು? ಬೋರ್ಡ್ ಹಾಕತ್ತಾರೆ ಸರಿ, ಸಿಗ ಹಾಕತ್ತಾರೆ ಅಷ್ಟೇ ಹೊರತು ಗಿರಿಜನರಿಗೆ ಯಾವುದೇ ಥರ ಸೌಲಭ್ಯಗಳು ತಲುಪ್ತಾ ಇಲ್ಲ. ಭತ್ತದ ಮೇಲಿಂದ ಅದು ಇಲ್ಲಿ ಸ್ಟಾಪ್ ಆಗುತ್ತೆ, ಅಲ್ಲಿ ಸ್ಟಾಪ್ ಆಗಿಲ್ಲ. ಅಷ್ಟೇ ಒಂದು 5% ನಮಗೆ ಕೆಲಸ ನಡೀತಾ ಇದೆ. ಹಾಗಾಗಿ ಈ ಸಂಘಟನೆಗಳು ಹೆಚ್ಚು ನಮ್ಮ ಗಿರಿಜನರು ಕೆಲಸ ಮಾಡ್ತದೆ. ಸ್ವಂತ ಮನೆಗಳಿದೆಯಾ ಸರ್ ನಿಮಗೆ? ಸ್ವಂತ ಅಂದರೆ ಈಗ ಸರ್ಕಾರದಿಂದ ಕಡಿಮೆನೇ ಬರ್ತಾರೆ. ಈಗ ಅಲ್ಲಿ ನಮಗೆ ಪ್ರಿಮಿಟಿವ್ ಟ್ರೈಬ್ ಅಂತಿದೆ, ಒಂದು ಜೇನುಕುರುಬ ಮತ್ತು ಗೋರಾಗ. ಆ ಜನಾಂಗಕ್ಕೆ ನಮ್ಗೆ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಒಂದು ಔಷಧದ ಹಣದಲ್ಲಿ ಬಿಡುಗಡೆ ಆಗ್ತದೆ. ರಾಜ್ಯ ಸರ್ಕಾರದ ಬಗ್ಗೆ ಸರ್ ಹೇಳ್ತಾರೆ ನಾನು. ರಾಜ್ಯ ಸರ್ಕಾರದಲ್ಲಿ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆಗಳು ಬಿಡುಗಡೆ ಮಾಡಿದ್ದಾರೆ. ಈ ನಿಮ್ಮ ಭಾಗದಲ್ಲಿ ಉದಾಹರಣೆಗೆ ಪ್ರಿಯಾಪಟ್ಟಣ, ಹುಣಸೂರು, ಸರಗೂರು ಮತ್ತು ಕೋಟೆ ತಾಲೂಕಲ್ಲಿ ಎಷ್ಟು ಮನೆಗಳೇನೋ ಸಿಕ್ಕಿದೆಯಾ ನಿಮಗೆ? ಅಲೆಮಾರಿಗಳಿಗೆಲ್ಲ 2.5 ಲಕ್ಷ 2 ಲಕ್ಷಕ್ಕೆಲ್ಲ ಕೊಟ್ಟವ್ರೆ. 2 ಲಕ್ಷದಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್. ಏನು ಮಾಡೋಕ್ಕಾಗಲ್ಲ. ಗ್ರಾಂಟ್ ಕಟ್ಕೊಳ್ಳೋಕ್ಕೆ, ಮನೆ ಕಟ್ಕೊಳ್ಳೋಕ್ಕೆ ಲ್ಯಾಂಡ್ ಇಲ್ಲ ಸರ್. ಲ್ಯಾಂಡ್ ವ್ಯವಸ್ಥೆ ಇರೋ ಜಾಗದಲ್ಲೇ 3-4 ಸಡ್ಗಳಿವೆ. 50-60 ಅಡಿ ಸೈಟ್ ಇದ್ರೆ 3-4 ಸಡ್ ಇರುತ್ತೆ. ರೋಡ್ ಇರಲ್ಲ. ಹೆಂಗೂ ಬದುಕಬೇಕಲ್ಲ ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ಸಣ್ಣದಾಗಿ ಮನೆ ಕಟ್ಕೊತಾ ಇದ್ದಾರೆ. ಮನೆಗೆ ಟಚ್ ಮಾಡಿ ಸರ್, ಕರ್ನಾಟಕದಲ್ಲಿ 70,000 ಫ್ಯಾಮಿಲಿ, 1,500 ಆಡಿಗಳು, ಪಶ್ಚಿಮ ಘಟ್ಟ ಭಾಗದ 11 ಜಿಲ್ಲೆಗಳು, 42 ತಾಲೂಕಲ್ಲಿ ಈ ಆದಿವಾಸಿಗಳಿದ್ದಾರೆ ಸರ್. ಇವ್ರಿಗೆ ಕನಿಷ್ಠ ಅಂದ್ರೆ ಗರಿಷ್ಠ ಅಂದರೆ 20,000 ಮನೆಗಳು ಬೇಕು ಸರ್. 20,000 ಮನೆಗಳು ಇವರೆಲ್ಲ ಅದು ಬರೀ PVTG ಮಾತ್ರ ಮನೆಗಳು ಮಂಜೂರಾಗಿರೋದು. ಈಗ ಇತ್ತೀಚೆಗೆ ಕಳೆದ ತಿಂಗಳು 17ನೇ ತಾರೀಕು ಮೋದಿಜಿಯವರು 79,000 ಕೋಟಿ ಈಗ ರಿಲೀಸ್ ಮಾಡಿದ್ರು. ಆ ಹಣದಲ್ಲಿ ಈ ವರ್ಷದಿಂದ ಫಸ್ಟ್ನೇ ಅಜೆಂಡನೇ ಮನೆ ಕಟ್ಟುವಂಥ ಸ್ಕೀಮು. ಅದನ್ನು ಈ ವರ್ಷದಿಂದ ಅವರು ಈ ಸ್ಟೇಟ್ ಬಜೆಟ್ ಆದಮೇಲೆ ಅದನ್ನು ಪ್ರಾರಂಭ ಮಾಡೋದಕ್ಕೆ ಸಿದ್ಧತೆಯಲ್ಲಿ ನಡೀತಾ ಇದೆ. ಅದು ಕರೆಕ್ಟಾಗಿ ತಲುಪ್ತಾ ನಿಮಗೆ? ಅದು ಇನ್ನೂ ತಲುಪಿಲ್ಲ ಸರ್. ಓಕೆ, ಅದು ಇನ್ನೂ ನಮಗೆ ಕೆಲಸ ಆಗಬೇಕು. ಎಷ್ಟು ವರ್ಷ ಆಯ್ತು ಇದೆಲ್ಲ ಆಗಿ? ಸರ್, ಇದು ಇತ್ತೀಚೆಗೆ ಕಳೆದ ತಿಂಗಳು ಸೆಮಿನಾರ್ ಆಯ್ತಾ ಡೆಲ್ಲಿಯಲ್ಲಿ, ಇದು ಅನೌನ್ಸ್ ಮಾಡಿರ್ತಕ್ಕಂಥದ್ದು. ನಂಬಿಕೆ ಇದೆಯಾ ನಿಮಗೆ? ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದೆ, ಅದರಿಂದ ನಿಮಗೆ ತಲುಪುತ್ತೆ ಅನ್ನೋ ನಂಬಿಕೆ ಇದೆಯಾ? ನಮ್ಮಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅದನ್ನ ಪಡ್ಕೋಬೇಕು ಸರ್. ಓಕೆ, ಇಡೀ ರಾಜ್ಯದ ಜನತೆ ಮತ್ತು ಇಡೀ ರಾಷ್ಟ್ರ ಮುಖಂಡರು, ನಿಮ್ಮ ಜನಾಂಗದ ಮುಖಂಡರು ಪಡ್ಕೊಬೇಕು ಅಂತ ಆಸೆ ನಿಮಗೆ? ಓಕೆ, ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಅದೇ ನಾವು ಹೋರಾಟ ಮುಖಾಂತರ ಪಡ್ಕೊಳ್ಳೋದು ಒಂದು ಭಾಗ. ಮತ್ತು ನಮ್ಮ ಸಂಘಟನೆಗಳು ಅದನ್ನು ಕೈ ಜೋಡಿಸಿ ಏನು ಗಿರಿಜನರು ಇದ್ದೀವಿ ನಾವು ಅವ್ರಿಗೂ ಸಹಕಾರ ಕೊಡೋದು ಭಾಳ ಉತ್ತಮವಾದ ಕೆಲಸ ಮಾಡಬೇಕಾಗ್ತದೆ. ಯಾಕಂದರೆ ನಾವುಗಳೇ ಹೋಗಿ ಪ್ರಯತ್ನ ಮಾಡೋದು ಒಂದು ಭಾಗ ಆಗುತ್ತದೆ. ನಮಗಲ್ಲಿ ಸೌಲಭ್ಯ ದೊರೆಯಲ್ಲ. ಯಾಕಂದರೆ ಕೆಲವು ಸಂಘಟನೆಗಳ ಮುಖಾಂತರ ನಾವು ಹೋಗಿ ಹೋರಾಟ ಮಾಡ್ಕೊಂಡು ಮಾಡೋದು ಅನಿವಾರ್ಯ ಇದೆ. ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಬೇರೆ ಬೇರೆ ಕಡೆ ಹೋಗೋದ್ರಿಂದ ಸರಿಯಾಗಿ ನಮ್ಗೆ ತಲುಪಕ್ಕಾಗಲ್ಲ. ಬೇರೆ ಬೇರೆ ಕಡೆ ಎಲ್ಲ ಹೋಗುತ್ತೆ ಅಂತ
ಬೇರೆ ಬೇರೆ ಇಲಾಖೆಗೆ ಹೋಗುತ್ತೆ. ಓಕೆ. ಅದನ್ನ ಆದಿವಾಸಿ ಅಭಿವೃದ್ಧಿ ಮಂಡಳಿ ಪ್ರತಿಯೊಂದು ರಾಜ್ಯದಲ್ಲಿ ಅದನ್ನ ಮಾಡಿ ಆ ಅನುದಾನ ಅಲ್ಲಿಗೆ ಬಂದು ಅಲ್ಲಿಂದ ರಾಜ್ಯಪಾಲರ ಮುಖಾಂತರ ನಮ್ ನೇರ ಡಿಸಿಗೆ ಬಂದ್ರೆ ನಮ್ಗೆ ಅನುದಾನ ತಲುಪುತ್ತೆ. ಈ ಸೋರಿಕೆ ಆಗಲ್ಲ. ಆಗ ನಮ್ಮ ಲೀಡರ್ಸ್ ಎಲ್ಲ ಒಂದು ಕಮಿಟಿ ಇರ್ತದೆ. ಈಗ ಮತ್ತೆ ಹೆಂಗ್ ಹೋಗ್ತಾ ಇದೆ ಅಂತ ನೀವು ಹೇಳೋ ಪ್ರಕಾರ? ಈಗ ಅದೇನಾಗುತ್ತೆ, ಗೌರ್ಮೆಂಟ್ಗೆ ಹೋಗುತ್ತೆ. ಗೌರ್ಮೆಂಟ್ ಅಲ್ಲಿ ಅವ್ರು ಬೇಕಾದಾಗ ತೀರ್ಮಾನ ಮಾಡ್ಕೊಳ್ತಾರೆ. ಓಕೆ. ಅದು ಅವ್ರು ಬೇಕಾದಂಗೆ ಖರ್ಚು ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಂದಿದ್ದು ಸ್ಟೇಟ್ ಗೌರ್ಮೆಂಟ್ ಬಂದು ಅವ್ರ ತೀರ್ಮಾನ ತರ ಆಗುತ್ತೆ. ಅದು ನಮಗೆ ಬೇಡ ಅಂತ ನೀವು ಹೇಳ್ತಿರೋದು. ಅನುದಾನವನ್ನ ಬರೀ ಮೂಲಭೂತ ಸೌಕರ್ಯಕ್ಕೆ ಅಂದ್ರೆ ಬರೀ ರಸ್ತೆಗೆ ನಿರ್ಮಾಣ ಮಾಡಕ್ಕೆ ಜಾಸ್ತಿ ಬಳಸ್ತಾರೆ, 75% ಅಷ್ಟು. ಮಿಕ್ಕಿದ ಹಣದಲ್ಲಿ ಅದು ಇದು ಸ್ವಲ್ಪ ಕೆಲಸ ಮಾಡ್ತಾರೆ ಅಷ್ಟೇ. ಓಕೆ. ತಲುಪಲ್ಲ. ಓಕೆ ಓಕೆ. ಆಮೇಲೆ ಇನ್ನೊಂದು, ಈಗ ಎಲ್ಲ ಜನಗೂ ನಿಗಮಗಳಿದೆ. ನಮಗೆ ನಮ್ಮದೇ ಆದ ಆದಿವಾಸಿ ನಿಗಮ ಇದೆ ನಮಗೆ. ಅದಾದ್ರೆ ನಮಗೆ ಕೆಲವು ಸೌಲಭ್ಯ ಗ್ಯಾರಂಟಿ ತಲುಪುವ ಒಂದು ಆಸೆಗಳಿರ್ತೇವೆ ನಾವು. ಓಕೆ. ಯಾಕಂದ್ರೆ ಈಗ ಹಾಗಾದ್ರೆ ನಿಮ್ಮ ಒಂದು ಜನಾಂಗಕ್ಕೆ ನಿಗಮ ಆಗಬೇಕು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ. ಹೌದೌದು, ಅಂಬೇಡ್ಕರ್ ನಿಗಮ ಇದೆ, ವಾಲ್ಮೀಕಿ ನಿಗಮ ಇದೆ, ಮತ್ತೆ ನಮ್ಮ ಅಲ್ಲ, ಇದ್ದಿರೋ ನಿಗಮ ಎಲ್ಲ ದುಡ್ಡು ತಿಂದಾಕ್ಬಿಟ್ರಲ್ಲ ಸರ್. ಇರೋ ನಿಗಮ ಎಲ್ಲ ದುಡ್ಡು ತಿಂದಾಕ್ಬಿಟ್ರಲ್ಲ. ಒಂದ್ ರೀತಿಲಿ ಇರದೇ ಬೇಡದು ಅನಿಸ್ಬಿಡ್ತದೆ. ನಮಗೆ ಪ್ರತ್ಯೇಕ ನಿಗಮ ಆಗಬೇಕು. ಅದಾದ್ರೆ ಮಾತ್ರ ನಮ್ಮ ಗಿರಿಜನ. ಮತ್ತೆ ಇನ್ನೇನು ಬೇಡಿಕೆಗಳಿದೆ ನಿಮ್ದು? ಸರ್, ಬೇಡಿಕೆ ಅಂದ್ರೆ ಅದೇ ನಮ್ಗೆ ಏನು ಮೂಲಭೂತ ಸೌಲಭ್ಯಗಳಿದೆ ಅದು ಆಗ್ತಾ ಇಲ್ಲ, ಕುಂಠಿತ ಆಗ್ತಾ ಇದೆ. ಅದು ಆಗಬೇಕು ಪೂರ್ಣವಾಗಿ. ರಾಜ್ಯ ಸರ್ಕಾರ ಸ್ವಲ್ಪ ಗಮನ ಹರಿಸಿ ಮಾಡಂಗೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ನೋಡಿ, ಇವತ್ತು ಆರಿಜಿನ್ ಸಂಸ್ಥೆ ಮತ್ತು SS ಫೌಂಡೇಶನ್ನು ನೋಡಿ ಇಷ್ಟು ಜನ ಗಿರಿಜನ ಮಕ್ಕಳಿಗೆ ಮತ್ತು ಯಾರೆಲ್ಲ ಇವತ್ತು ಸ್ಪೋರ್ಟ್ಸ್ ಮ್ಯಾನ್ಗಳು ಗುರುತಿಸಿ 300ಕ್ಕೂ ಹೆಚ್ಚು ಜನ ಇದ್ದಾರಲ್ಲ. ನಮ್ಮ ರಾಜ್ಯದ ಹೆಮ್ಮೆ ಸರ್ ಇದು. ಆಯ್ತಾ? ನಿಜವಲ್ಲ, ನೀವು ಇದರಂತ ಉತ್ಪ್ರೇಕ್ಷೆಗೆ ಹೇಳಲ್ಲ ನಾನು. ನೋಡಿ, ನಮ್ಮ ರಾಜ್ಯದ ಹೆಮ್ಮೆ. ಇದರಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವಂಥವ್ರು ಮತ್ತು ರಾಜ್ಯ ಮಟ್ಟದ ಸ್ಪೋರ್ಟ್ಸ್ ಮ್ಯಾನ್ಗಳು ಕೂಡ ಇದ್ದಾರೆ ಇಲ್ಲಿ. ಅವ್ರನ್ನೆಲ್ಲ ಗುರುತಿಸ್ಬೇಕು. ಇದೆ ಸರ್, ನಾಗಪುರ ಆಡಿಯಲ್ಲಿ ಓಕೆ. ಆಶ್ರಮ ಶಾಲೆಯಲ್ಲಿ ಮಕ್ಕಳು, ಸ್ಕೂಲ್ ಮಕ್ಕಳು ಸರ್, ಉತ್ತರ ಪ್ರದೇಶಕ್ಕೆ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಹೋಗ್ತಾ ಇದ್ದಾರೆ ಸರ್ ಇವತ್ತು. ಓಕೆ. ಆಮೇಲೆ ಆ ಪಕ್ಕದಲ್ಲಿ ಅಂಬೇಡ್ಕರ್ ನಗರ ಅಂತಿದೆ, ಅಲ್ಲಿ ಟ್ರೈಬ್ಸ್ ಜೈನ್ಪುರ ಮಕ್ಕಳು ಒಂದೇ ಮನೆಯಲ್ಲಿ 3 ಮಕ್ಕಳು ಸ್ಪೋರ್ಟ್ಸ್ ಇಂಪ್ರೂವ್ ಆಗಿದೆ ಸರ್. ನ್ಯಾಷನಲ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಯಾವ ಸ್ಪೋರ್ಟ್ಸು? ಅವರು ಇದು ವಾಲಿಬಾಲ್. ವಾಲಿಬಾಲ್ ಮತ್ತೆ ರನ್ನಿಂಗ್ ರೇಸ್ ಅಲ್ಲಿ ಹೋಗ್ತಾ ಓಕೆ ಓಕೆ ಓಕೆ. ಈ ತರ ಟ್ರೈಬಲ್ ಮಕ್ಕಳು ಸ್ವಲ್ಪ ದುಡುಕಾಯಿದ್ರೆ ಅದಕ್ಕೆಲ್ಲ ಇದು ಈ ಒತ್ತ ಜೊತೆ ಮಾಧ್ಯಮದವ್ರು ಕೈ ಜೋಡಿಸ್ಬೇಕ್ರಿ. ಮಾಧ್ಯಮದ ಒನ್ ಆಫ್ ದ ಇಂಪಾರ್ಟೆಂಟ್ ಇದು. ಮಾಧ್ಯಮದವ್ರು ಕೂಡ ನೋಡಿ, ನಾನು ಮೈಸೂರಿಂದ ಬಂದು ಸುದ್ದಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಾಧ್ಯಮದವ್ರು ಕೂಡ ನಿಮ್ಮ ತಾಲೂಕಲ್ಲಿ ಇರುವಂಥವ್ರು, ನಿಮ್ಮ ಹೋಬಳಿ ಇರುವಂಥವ್ರು ನಿಮ್ಮ ಪರವಾಗಿ ನಿಂತ್ಕೊಬೇಕು ಅಂತ ನನ್ನ ಪ್ರೀತಿಯ ಕಳಕಳಿ ಮನವಿ. ಮಾಧ್ಯಮದವರು ಯಾರನ್ನ ಬೇಕಾದ್ರೆ ಹೀರೋ ಮಾಡ್ಬೋದು, ಯಾರನ್ನ ಬೇಕಾದ್ರೆ ಜೀರೋ ಮಾಡ್ಬೋದು. ಎಸ್ ಎಸ್. ಇವರೆಲ್ಲರೂ ಪ್ರತಿಭಾವಂತರು ಹೊರಗಡೆ ಬರ್ತಾರೆ. ಥ್ಯಾಂಕ್ ಯು ಸರ್. ಸರ್, ಶಿಕ್ಷಣದ ಬಗ್ಗೆನೂ ಆಶ್ರಮ ಶಾಲೆಗಳಲ್ಲಿ ಸರಿಯಾದ ಗುಣಮಟ್ಟದ ಶಿಕ್ಷಣ ಇಲ್ಲ. ಟೀಚರ್ಸ್ ನೇಮಕಾತಿ ಮಾಡಬೇಕು. ಅದರಲ್ಲಿ ಟ್ರೈಬಲ್ ಮಕ್ಕಳಿಗೆ ಒಂದಷ್ಟು ಟೀಚರ್ಸ್ ಅವಕಾಶ ಸಡಿಲಿಕೆ ಮಾಡಿ ಒಂದಷ್ಟು ಟೀಚರ್ಸ್ ಅವಕಾಶ ಕೊಡ್ಬೇಕು ಸರ್. ಓಕೆ. ಇವ್ರನ್ನು ಕೂಡ ಗೆಸ್ಟ್ ಟೀಚರ್ ತಗೊಳ್ಳಿ. ಇಲ್ಲ, ನಿಮ್ಮ ಪರ್ಮಿಟ್ ತಗೊಳಕ್ ಆಗಲ್ಲ ನಿಮ್ಮ ಕೈಲಿ, ಆದರೆ ಗೆಸ್ಟ್ ಟೀಚರ್ ತಗೊಂಡ್ಬರ್ಲು ಅಂತ. ಪರ್ಮಿಟ್ ಮಾಡ್ಬೋದು ಸರ್. ಹೌದು, ಅವಕಾಶಗಳಿದೆ ಅಷ್ಟೇ ನಿಮ್ಮ ಬೇಡಿಕೆ ಇದೆ. ಥ್ಯಾಂಕ್ ಯು.